ಭಾವನೆ ಬದಲಾದರೆ ಚಿಂತನೆ ಬದಲಾಗುತ್ತದೆ. ಚಿಂತನೆ ಬದಲಾದರೆ ಕರ್ಮ ಬದಲಾಗುತ್ತದೆ. ಕರ್ಮ ಬದಲಾದರೆ ನಮಗೆ ಕಾಡುವ ವಿಧಿ ಬದಲಾಗಿ ನಂತರ ವಿಧಿ ನಮ್ಮನ್ನು ಕಾಯಲು ಆರಂಭಿಸುತ್ತದೆ. ನಮಸ್ಕಾರ ಪ್ರಿಯ ಸ್ನೇಹಿತರೆ ಮತ್ತು ಸಮಸ್ತ ವೀಕ್ಷಕರೇ. ಭಾವ ಮತ್ತು ಕರ್ಮ ಭಾಗ 2. ಒಳ್ಳೆಯ ಭಾವನೆಯೇ ಒಳ್ಳೆಯ ಕರ್ಮದ ಆರಂಭ. ಪ್ರಿಯ ಸ್ನೇಹಿತರೆ, ಒಂದು ಸಣ್ಣ ಪ್ರಶ್ನೆ. ಒಂದೇ ಸೂರ್ಯ ಎಲ್ಲರ ಮೇಲೂ ಬೆಳಕು ಚೆಲ್ಲುತ್ತಾನೆ. ಆದರೆ ಕೆಲವರ ಜೀವನದಲ್ಲಿ ಸಂತೋಷ ಹರಡುತ್ತದೆ, ಇನ್ನೂ ಕೆಲವರು ಕತ್ತಲೆಯಲ್ಲಿ ಉಳಿಯುತ್ತಾರೆ. ಏಕೆ ಗೊತ್ತೇ? ಕಾರಣ ಹೊರಗಿನ ಪ್ರಪಂಚದಲ್ಲಿಲ್ಲ, ಅದು ನಮ್ಮ ಒಳಗಿನ ಭಾವನೆಯಲ್ಲಿ ಅಡಗಿದೆ. ಮನಸ್ಸಿನಲ್ಲಿ ಪ್ರೀತಿ ಇದ್ದರೆ ಮಾತಿನಲ್ಲಿ ಸೌಮ್ಯತೆ ಬರುತ್ತದೆ. ಮಾತು ಸೌಮ್ಯವಾದರೆ ಕರ್ಮವು ಸುಂದರವಾಗುತ್ತದೆ. ಸುಂದರ ಕರ್ಮವೇ ಒಂದು ದಿನ ಸುಂದರ ಭವಿಷ್ಯವನ್ನು ನಿರ್ಮಿಸುತ್ತದೆ. ಒಳ್ಳೆಯ ಭಾವನೆ ಒಂದು ಬೀಜ. ಒಬ್ಬ ರೈತ ಒಳ್ಳೆಯ ಬೀಜ ಬಿತ್ತಿದರೆ ಒಳ್ಳೆಯ ಬೆಳೆ ಬರುತ್ತದೆ. ಹಾಗೆಯೇ ನಮ್ಮ ಮನಸ್ಸಿನಲ್ಲಿ ಬಿತ್ತುವ ಪ್ರತಿಯೊಂದು ಭಾವನೆಯೂ ಒಂದು ಬೀಜದಂತೆ. ಪ್ರೀತಿ ಬಿತ್ತಿದರೆ ಪ್ರೀತಿ ಬೆಳೆಯುತ್ತದೆ. ಕರುಣೆ ಬಿತ್ತಿದರೆ ಕರುಣೆ ಮರಳಿ ಬರುತ್ತದೆ. ನಗು ಕೊಟ್ಟರೆ ನಗು ಹಿಂದಿರುಗುತ್ತದೆ. ಪ್ರಕೃತಿಯ ನಿಯಮವೇ ಹಾಗೆ ಇದೆ. ಪ್ರಕೃತಿಯ ಪಾಠ. ಒಂದು ಮರವನ್ನು ನೋಡಿ, ಅದು ತನ್ನ ಹಣ್ಣುಗಳನ್ನು ತಾನೇ ತಿನ್ನುವುದಿಲ್ಲ, ತನ್ನ ನೆರಳನ್ನು ತಾನೇ ಬಳಸುವುದಿಲ್ಲ, ಆದರೂ ಎಲ್ಲರಿಗೂ ಕೊಡುತ್ತಲೇ ಇರುತ್ತದೆ. ಆ ಕಾರಣಕ್ಕೆ ಜನರು ಆ ಮರವನ್ನು ಪ್ರೀತಿಸುತ್ತಾರೆ. ನಾವು ಕೂಡ ಕೊಡುವ ಮನಸ್ಸನ್ನು ಬೆಳೆಸಿದರೆ ಜೀವನ ನಮ್ಮನ್ನು ಆಶೀರ್ವದಿಸುತ್ತದೆ. ಒಳ್ಳೆಯ ಕರ್ಮ ಎಂದರೇನು? ಒಬ್ಬ ಹಸಿದವನಿಗೆ ಊಟ ಕೊಡುವುದು ಒಂದು ಒಳ್ಳೆಯ ಕರ್ಮವೇ ಸರಿ. ಅಳುವವನಿಗೆ ಧೈರ್ಯ ಹೇಳುವುದು, ತಪ್ಪು ಮಾಡಿದವರನ್ನು ದ್ವೇಷಿಸದೆ ಸರಿದಾರಿಗೆ ತರುವುದು, ಪ್ರಾಣಿಗಳಿಗೆ ಕರುಣೆ ತೋರಿಸುವುದು, ಮರ ನೆಡುವುದು, ತಾಯಿ ತಂದೆಯನ್ನು ಗೌರವಿಸುವುದು. ಇವು ದೊಡ್ಡ ಕೆಲಸಗಳಲ್ಲ, ಆದರೆ ಇವೇ ಜೀವನದ ದೊಡ್ಡ ಕರ್ಮಗಳು. ನಗುವಿನ ಶಕ್ತಿ. ಒಮ್ಮೆ ನಗುತ್ತಾ ಮಾತನಾಡಿ ನೋಡಿ, ನಿಮ್ಮ ಮನೆ ಬದಲಾಗುತ್ತದೆ, ಸ್ನೇಹ ಬದಲಾಗುತ್ತದೆ, ಸಂಬಂಧಗಳು ಗಟ್ಟಿಯಾಗುತ್ತವೆ. ಒಂದು ನಗು ಕೆಲವೊಮ್ಮೆ 1000 ಮಾತುಗಳಿಗಿಂತ ದೊಡ್ಡ ಔಷಧವಾಗಬಹುದು. ಇಂದಿನಿಂದ ಒಂದು ಸಂಕಲ್ಪ ಮಾಡಿಕೊಳ್ಳಿ. ಪ್ರತಿದಿನ ಬೆಳಗ್ಗೆ ಎದ್ದು ಹೀಗೆ ಹೇಳಿಕೊಳ್ಳಿ, ಇಂದು ನಾನು ಯಾರನ್ನು ನೋಯಿಸುವುದಿಲ್ಲ, ಸಾಧ್ಯವಾದಷ್ಟು ಒಳ್ಳೆಯ ಕೆಲಸ ಮಾಡುತ್ತೇನೆ, ಯಾರಿಗಾದರೂ ಸಂತೋಷ ಕೊಡುತ್ತೇನೆ. ಈ 3 ಸಂಕಲ್ಪಗಳು ನಿಮ್ಮ ಜೀವನವನ್ನು ನಿಧಾನವಾಗಿ ಬದಲಾಯಿಸುತ್ತಾ ಬರುತ್ತದೆ. ಸಮಾಪ್ತಿ. ಸ್ನೇಹಿತರೆ, ಭಾವನೆ ಬದಲಾದರೆ ಚಿಂತನೆ ಬದಲಾಗುತ್ತದೆ. ಚಿಂತನೆ ಬದಲಾದರೆ ಕರ್ಮ ಬದಲಾಗುತ್ತದೆ. ಕರ್ಮ ಬದಲಾದರೆ ನಿಮ್ಮ ಬೆನ್ನಿಂದೆ ಇರುವ ವಿಧಿ ಕೂಡ ಬದಲಾಗಿ ಒಂದು ದಿನ ವಿಧಿಯು ನಿಮ್ಮನ್ನು ಕಾಯಲು ಆರಂಭಿಸುತ್ತದೆ. ಆದ್ದರಿಂದ ಒಳ್ಳೆಯ ಭಾವನೆಗಳನ್ನು ಬೆಳೆಸಿಕೊಳ್ಳಿ, ಒಳ್ಳೆಯ ಕರ್ಮಗಳನ್ನು ಮಾಡಿ, ಸಂತೋಷವನ್ನು ಹಂಚಿಕೊಳ್ಳಿ, ಜೀವನವನ್ನು ಬೆಳಗಿಸಿ. ಮುಂದಿನ ಭಾಗದಲ್ಲಿ ಕೆಟ್ಟ ಭಾವನೆಗಳು ಹೇಗೆ ನಮ್ಮ ಕರ್ಮವನ್ನು ಹಾಳು ಮಾಡುತ್ತವೆ ಮತ್ತು ಅವುಗಳಿಂದ ಹೇಗೆ ಮುಕ್ತರಾಗಬಹುದು ಎಂಬ ವಿಷಯವನ್ನು ತಿಳಿದುಕೊಳ್ಳೋಣ. ಧನ್ಯವಾದಗಳು. ಸಂತೋಷವಾಗಿರಿ, ಇತರರನ್ನು ಸಂತೋಷವಾಗಿರಿಸಿ. ನಮಸ್ಕಾರ ಪ್ರಿಯ ಸ್ನೇಹಿತರೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಈ ಮಾಹಿತಿ ವಿಡಿಯೋ ಇಷ್ಟವಾದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ. ನಮಸ್ಕಾರ ಪ್ರಿಯ ಸ್ನೇಹಿತರೆ, ನಮ್ಮ ಸಮಸ್ತ ವೀಕ್ಷಕರೇ.